ನಮಸ್ಕಾರ ರೀ ಎಲ್ಲರಿಗೂ. ಈಗ ಪೂರಿ ಮಾಡುವುದು ಮಾಡತ್ತೀನಿ ರೀ. ಒಂದು ಅರ್ಧ kg ಮೈದಾ ಹಿಟ್ಟು ರೀ, ಒಂದು ಅರ್ಧ ಪೋಕ್ಲು ಸಣ್ಣ ರವೆ ರೀ, ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕೊಂಡ್ರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಎಲ್ಲ ಮಿಕ್ಸ್ ಮಾಡ್ಕೋದು ರೀ. ಮಾಡಿಕೊಂಡು ನೀರು ಹಾಕ್ಕೊಂಡು ಹಂಗೆ ಸ್ವಲ್ಪ ನೀರು ಹಾಕೋದು ರೀ. ಹಾಕಿ ಹಂಗೆ ಕಲಸೋದು ಅದನ್ನು ಗಟ್ಟಿಗೆ. ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಹಿಟ್ಟು. ಒಂದು 10 ನಿಮಿಷ ನೆನೆಯಾಕೆ ಬಿಡೋಣ್ರಿ. ಹಿಂಗೆ 10 ನಿಮಿಷ ಆಗೈತೆ ರೀ. ಈಗ ನಾವು ಅದನ್ನು ಹಿಟ್ಟು ತೊಗೊಂಡು ನೋಡಿರಿ, ಒಂದು ಇಷ್ಟು ನಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡ್ರಿ. ಕಡೆಗೆ ತೊಗೊಂಡು ಅದನ್ನು ಸ್ವಲ್ಪ ಮಿದ್ದಿ ಸಣ್ಣ ಸಣ್ಣವಾಗಿ ನಮ್ಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಉಳ್ಳಿ ಮಾಡ್ಕೊಂಡ್ರಿ. ಈಗ ಕಡೆ ಎಣ್ಣೆ ಕಾಯಕ್ಕೆ ಇಡೋಣ್ರಿ. ಹಾಗೆ ಒಂದು ಬುಟ್ಟಿ ಇಟ್ಟು ಎಣ್ಣೆ ನೋಡಿರಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಸ್ವಲ್ಪ ಜಾಸ್ತಿ ಇದ್ದರೆ ಕರ್ಲಾಕ ಚಲೋ ಆಗ್ತದೆ ಅದು ಎಣ್ಣೆ. ಹಾಗೆ ಈ ಕಡೆ ನೋಡಿರಿ ಹಿಂಗೆ ಮಾಡಿ ತಿಳ್ಕೊಂಡು ಉಳ್ಳಿ ಕಡ್ಕೊಂಡೆ ಒಂದು ಪೂರಿ ಚೆಂದಾಗಿ ಉಬ್ಬಿ ಬರ್ತಾವೆ. ಹಾಗೆ ಸ್ವಲ್ಪ ನಮಗೆ ಉಳ್ಳಿ ಕಟ್ ಮಾಡ್ಕೊಂಡು ತೊಗೊಂಡ್ರಿ. ಅದನ್ನು ನೀವು ವಿಡಿಯೋ ನಮ್ಮದು ಕಡೆ ತನಕ ನೋಡಿರಿ. ನಿಮಗೆ ಲೈಕ್ ಅನಿಸಿದೆ, ನಮಗೂ ಸಂತೋಷ ಇದೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಒತ್ತಿರಿ. ಇಷ್ಟು ನೋಡಿರಿ ಉಳ್ಳಿ ಮಾಡ್ಕೊಂಡು ಹಂಗೆ ತಿಳ್ಕೊಂಡ್ರಿ. ಒಂದು 7-8 ಹಿಂಗೆ ತಿಳ್ಕೊಂಡು ಇಟ್ಕೊಂಡ್ರಿ. ಅದನ್ನು ಎಣ್ಣೆ ಕಾಯ್ದಿರ್ತದೆ ನೋಡ್ರಿ, ಅದಾಗ ಕದೀನ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರ್ತಾವೆ ಎಣ್ಣೆ ಒಳಗೆ ಮೃದುವಾಗಿ. ಭಾಳ ಚಲೋ ಆಗ್ತಾವ್ರಿ. ನೀವು ಒಂದು ಮಾಡಿ ನೋಡಿರಿ. ನಮಗೆ ಕಮೆಂಟ್ ಹಾಕಿರಿ ಏನು ಹೆಂಗೆ ಅನ್ನೋದು.